ಹಾರ್ಕೂಡ ವಾಹಿನಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಕೊರವಿ ಗ್ರಾಮದಲ್ಲಿ ಹಾರ್ಕೂಡದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾವನ ಸಾನ್ನಿಧ್ಯದಲ್ಲಿ ಶ್ರೀ ಕೊರವಂಜೇಶ್ವರಿ ದೇವಸ್ಥಾನದ ಕಳಸಾರೋಹಣ ಸಮಾರಂಭ ಜರುಗಿತು.
ಈಗ ನೇರವಾಗಿ ಶ್ರೀಮತಿ ನಮ್ಮ ಪವಿತ್ರ ಕೃಷಂತಯ್ಯ ಸ್ಥಾವರಮಠ ಅವರಿಂದ ಪ್ರಾರ್ಥನೆ ಗೀತೆ. ಕೊರವಂಜೇಶ್ವರಿ ಪಾದ ಸೋಂಗಿದ ಕೊರವಿ ದಲದ ಪುಣ್ಯ ಕೊರವಂಜೇಶ್ವರಿ ಪಾದ ಸೋಂಗಿದ ಇಲ್ಲಿರುವ ಭಕ್ತರೆಲ್ಲ ಪಾವನ ಇಲ್ಲಿರುವ ಭಕ್ತರೆಲ್ಲ ಪಾವನ ಕಾರಣ ದೇವಿ ದರ್ಶನ ದೇವಿಯ ದೇವಸ್ಥಾನ ಇವತ್ತು ಈ ಕಳಸಾರೋಹಣ ಕಾರ್ಯಕ್ರಮದ ನಿಮಿತ್ತವಾಗಿ ಇಂದು ಈ ಒಂದು ಕಾರ್ಯಕ್ರಮದ ಧರ್ಮಸಭೆಯನ್ನ ಆರಕೂಡದ ಹಿರೇಮಠ ಸಂಸ್ಥಾನದ ಶ್ರೀ ಪರಮ ಪೂಜ್ಯ ಸ್ವಾಮಿ ಡಾಕ್ಟರ್ ಚಂದ್ರವೀರ ಶಿವಾಚಾರ್ಯರು ಈ ಕಾರ್ಯಕ್ರಮದ ಈ ದೇವಾಲಯದ ಗುಡಿಯ ಕಳಸಾರೋಹಣವನ್ನು ಇವರ ಅನುಗ್ರಹದಿಂದ ನೆರವೇರಿದೆ. ಶ್ರೀ ಗಣಪತಿ ಮಾಳಂಜಿ ಜಿಲ್ಲಾ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಕುಲಾರ್ ಸರ್, ಜೊತೆಗೆ ಅಲ್ಲಂಪ್ರಭು ಕುಬಾ ಉದ್ದಿಮೆದಾರರು ಕಲಬುರಗಿ, ಶ್ರೀ ರಾಜೇಂದ್ರ ಕುಬಾ ಉದ್ದಿಮೆದಾರರು ಕಲಬುರಗಿ, ಜೊತೆಗೆ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ 9ನೇ ಮಹಾದವಸಹ ಪೀಠೋಪತಿ ಶ್ರೀ ಸತೀಶ್ ಪಾಟೀಲ್ ವಡವಂಜೇಶ್ವರಿ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರು. ಇವರು ಗುರುಗಳಿಗೆ ಸನ್ಮಾನ ಮತ್ತು ಶಾಲು ಸನ್ಮಾನ ಮಾಡಬೇಕಂತ ನಾನು ಸರ್ವರ್ ಅವರಲ್ಲಿ ವಿನಂತಿ ಪೂರ್ವಕ ಕೇಳಿಕೊಳ್ಳುತ್ತೇನೆ. ಿ
ತಾಯಿ. ಇವತ್ತು ನೀವೆಲ್ಲ ತಾಯಿ ತಾವೆಲ್ಲ ತಾಯಿ ಇಲ್ಲೆಲ್ಲರೂ ಕೂಡಿರೋದು ನೋಡಿದ್ರು. ನಮ್ಮ ಕೊರಂಜೇಶ್ವರ ತಾಯಿ ಶಕ್ತಿ ಎದು ಕಾಣ್ತಾ ಇದೆ, ನಿಮ್ಮೆಲ್ಲರ ಭಕ್ತಿ ಕಾಣ್ತಾ ಇದೆ. ಆ ತಾಯಿ ಕೃಪಾ ಆಶೀರ್ವಾದ ನಿಮ್ಮೆಲ್ಲರಿಗೂ ಮತ್ತು ಈ ಊರಿನ ಮೇಲೆ ಕಲ್ಯಾಣವಾಗಲಿ, ಕೃಪಾ ದೃಷ್ಟಿ ಇರಲಿ ಅಂತ ಹೇಳಿ ಆ ತಾಯಿಯಲ್ಲಿ ಪ್ರಾರ್ಥಿಸುತ್ತೇನೆ. ಕೋರ್ವಿ ಗ್ರಾಮದ ಕೊರಂಜೇಶ್ವರಿ ತಾಯಿಯವರಿಗೆ ವಂದಿಸಿ ಮಹಾದಾಸೋಹಿ ಶರಣಬಸವೇಶ್ವರನ್ನು ಸ್ಮರಿಸುತ್ತಾ ಈ ವಿಶೇಷ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಹಾರಕೂರು ಶ್ರೀಪಾದವರಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ಭಕ್ತಿಯಿಂದ ನಮಸ್ಕರಿಸುತ್ತೇನೆ. ಮತ್ತು ಶ್ರೀ ವೈದಿಕ ಗುರು ರಂಜೇಶ್ವರ ಭರತ್ನೂರ್ ಅಪ್ಪವರಿಗೂ ನನ್ನ ಕೋಟಿ ನಮನಗಳನ್ನು ಸಲ್ಲಿಸಿ, ಸಿದ್ಧಲಿಂಗ ಶಿವಾಚಾರ್ಯ ಅಪ್ಪವರಿಗೂ ನನ್ನ ಪಾದಗಳಲ್ಲಿ ವಂದಿಸಿ ಮತ್ತು ಬಸವಲಿಂಗ ಶಿವಾಚಾರ್ಯ ಕೊಡ್ಲಿ ಅಪ್ಪವರಿಗೂ ನನ್ನ ವಂದನೆಗಳನ್ನು ಸಲ್ಲಿಸಿ, ಪೂಜ್ಯ ವಿಠಲ ಮಹಾರಾಜ ಅಪ್ಪವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸೋದರರಾದ ಸುಭಾಷ್ ರಾಠೋಡ್ ಮತ್ತು ಸೋದರರಾದ ರವಿರಾಜ್ ಕೊರ್ವಿ ಮತ್ತು ಎಲ್ಲ ಸದ್ಭಕ್ತ ನಮ್ಮ ತಾಯಿಯಂದಿರು, ಅಕ್ಕ ತಂದಿರು, ಸೋದರರಿಗೂ ಎಲ್ಲರಿಗೂ ಮತ್ತೊಮ್ಮೆ ಶರಣಾಗಲಿ. ಕಲಬುರಗಿ ಜಿಲ್ಲೆಯ ಕೆಲ ಗ್ರಾಮದಲ್ಲಿ ಈ ಕೊರ್ವಿ ಗ್ರಾಮವು ಕೂಡ ಐತಿಹಾಸಿಕ ಮಹತ್ವ ಪಡೆದ ಊರಾಗಿದೆ. ಪಾರ್ವತಿ ರೂಪ ಧರಿಸಿ ಭೂಲೋಕಕ್ಕೆ ಬಂದಿದ್ದು ಹಸಿದ ಹೊಟ್ಟೆಗೆ ದಾಸೋಹಗೈದ ಕೊರಂಜೇಶ್ವರಿ ತಾಯಿ ನೆಲೆ ಇದು. ಈ ತಾಯಿ ಶಿಷ್ಟರನ್ನು ರಕ್ಷಿಸುತ್ತಾ ದುಷ್ಟರನ್ನು ಪರಿವರ್ತಿಸುತ್ತಾ ಧರ್ಮದಿಂದ ಬಾಳಿ ಬದುಕಿ ಈ ಪ್ರದೇಶವನ್ನೇ ಪುಣ್ಯಕ್ಷೇತ್ರವನ್ನು ಮಾಡಿದ್ದಾಳೆ ಈ ಕೊರ್ವಿ ತಾಯಿ. ಅಂತಹ ತಾಯಿ ಮೂರ್ತಿ ದಯವಿಟ್ಟು ವೇದಿಕೆ ಬರಬೇಕು. ಮತ್ತು ಕಳಸಾರೋಹಣ ಕಾರ್ಯಕ್ರಮ ನಡೆಸುವ ಮುಖಾಂತರ ತಾವೆಲ್ಲರೂ ತಮ್ಮ ಭಕ್ತಿಯನ್ನು ಆ ತಾಯಿ ಪಾದಕ್ಕೆ ಅರ್ಪಣೆ ಮಾಡುತ್ತಿರುವ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲೆಂದು ಮತ್ತೊಮ್ಮೆ ಪ್ರಾರ್ಥಿಸುತ್ತೇನೆ. ಇಂಥ ಪವಿತ್ರವಾದ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಂದು ಕೊರ್ವಿ ತಾಯಿಯ ದರ್ಶನ ಪಡೆದಿದ್ದು ಇವತ್ತು ನನ್ನ ಪುಣ್ಯ, ನನ್ನ ಭಾಗ್ಯ ಎಂದು ಭಾವಿಸಿರುವೆನು. ಭಾರತ ದೇಶದ ಪ್ರತಿ ಗ್ರಾಮ ಪಟ್ಟಣಗಳು ದೇವಾಲಯಗಳನ್ನು ಹೊಂದಿವೆ. ದೇವಾಲಯಗಳು ಇಲ್ಲದ ಊರುಗಳೇ ಇಲ್ಲ. ಆದ್ರೆ ದೇವಸ್ಥಾನಗಳು ಸಂಸ್ಕೃತಿಯ ನೆಲೆಗಳಾಗಿವೆ. ಅಲ್ಲಿ ಪುರಾಣ ಪ್ರವಚನ ನಡೆಯುತ್ತಿದ್ದವು. ಅಕ್ಷರ ಅಂದ್ರೆ ವಿದ್ಯಾಭ್ಯಾಸ ಮಾಡಿಸಲಾಗುತ್ತಿತ್ತು. ಅನ್ನದಾಸೋಹ ನಡೆಯುತ್ತಿತ್ತು. ಬೇರೆ ಊರುಗಳಿಂದ ಬಂದ ಭಕ್ತರಿಗೆ ಉಳಿಯಲು ಅವಕಾಶ ಇತ್ತು. ಹಬ್ಬ ಹರಿದಿನಗಳು ಜನರು ಸೇರುವ ಸ್ಥಳ ಅವಾಗಿದ್ದವು. ಜಾತ್ರೆಯು ಸಂಭ್ರಮವು ನಡೆಯುತ್ತಿತ್ತು. ಹೀಗಾಗಿ ಆಯಾ ದೇವರ ಹೆಸರಿನಿಂದಲೇ ಆಯಾ ಊರುಗಳಿಗೆ ಗುರುತು ಸಿಗುತ್ತದೆ, ಪ್ರಸಿದ್ಧಿಯಾಗಿರುತ್ತವೆ. ಅಧ್ಯಾತ್ಮದ ಪವಿತ್ರ ಪುಣ್ಯಕ್ಷೇತ್ರಗಳಾಗಿವೆ ಆ ಊರುಗಳು. ಕಲಬುರಗಿ ಎಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಬರುವುದು ಶರಣಬಸವೇಶ್ವರರು. ಹಾಗೆ ಕೊರ್ವಿ ಎಂದ ಆ ತಾಯಿ ಹೆಸರು ನಮ್ಮೆಲ್ಲರಿಗೂ ನೆನಪಾಗುತ್ತದೆ. ಭಕ್ತರು ಭಕ್ತಿಯ ಮನೋಭಾವನೆ ಉಳ್ಳವರಾಗಿರಬೇಕು. ಅರಿಷಡ್ಗಳು ಬಿಟ್ಟು ದೇವರನ್ನು ಪೂಜಿಸಿ, ಆದರೆ ದೇವರು ನಮ್ಮ ಕೈ ಎಂದು ಬಿಡಲಾರನು ಅಂತ ಇಷ್ಟೆಲ್ಲ ಕೊರ್ವಿ ತಾಯಿ ನೀವೆಲ್ಲ ಪವಾಡ ತೋರಿಸಿದ್ದಾರೆ ಅಂತ ಹೇಳಿ ನೀವೆಲ್ಲರೂ ಭಕ್ತಿಯಿಂದ ಇಲ್ಲಿ ಬಂದಿದ್ರಿ. ಇವತ್ತು ಆ ತಾಯಿ ಪವಾಡಗಳು ಬಹಳವಂತ ನಾ ಕೇಳಿದ್ದೇನೆ, ಬಹಳ ಅದ್ಭುತವಾಗಿದ್ದೇವೆ. ತಾವೆಲ್ಲ ಇಷ್ಟು ಭಕ್ತಿ ಮಾಡಿ ಆಕಿನ ಕೃಪೆಗೆ ಆಶೀರ್ವಾದಕ್ಕೆ ತಾವೆಲ್ಲರೂ ಪಾತ್ರರಾಗಿದ್ದೀರಿ. ಬಹಳ ಸಂತೋಷವಿದ್ದ. ಆ ಭಕ್ತಿಯಿಂದ ನೀವು ಇನ್ನೂ ಶಕ್ತಿಯಾಗಿ ಬೆಳೀರಿ ಅಂತ ನಿಮ್ಮೆಲ್ಲರೂ ಪ್ರಾರ್ಥಿಸುತ್ತೇನೆ. ಆಮೇಲೆ ಮನುಷ್ಯನಿಗೆ ಮಾತ್ರವಲ್ಲ, ಯಾವಾಗಲೂ ಮನುಷ್ಯರಿಗೆ ಒಂದು ಹ್ಯಾಪಿ, ಎಲ್ಲರೂ ನನಗಾಗಬೇಕು ಅಂತ ಆಸೆ ಉಳ್ಳವರಿರುವುದು ಸಹಜ, ಅದು ಒಳ್ಳೆಯದಲ್ಲ. ಅಲ್ಲಪ್ರಭು ದೇವರು ಹೇಳುವಂತೆ ಮನದ ಮುಂದನ ಆಸೆಯೇ ಮಾಯೆ. ಈ ಮಾಯೆಯನ್ನು ಬಿಟ್ಟು ಭಕ್ತಿಯಿಂದ ಕೊರಂಜೇಶ್ವರಿ ತಾಯಿಯನ್ನು ನೆನೆದು ಆಶ್ರಯ ಪಡೆಯುವುದೇ ಆವಾಗ ನಮ್ಮೆಲ್ಲರ ಜೀವನ ಸೊಗಸಾಗಿ ಸಾಗುತ್ತದೆ. ಭಕ್ತಿಯಿಂದ ನಾವು ಶ್ರದ್ಧೆಯಿಂದ ಆ ತಾಯಿಗೆ ತಲೆ ಬಗ್ಗಿದರೆ ಪವಾಡಗಳು ತಂತಾನೆ ಆಗುತ್ತವೆ, ಜೀವನ ಉದ್ಧಾರವಾಗುತ್ತದೆ. ಕೊರಂಜೇಶ್ವರಿ ತಾಯಿ ಶರಣರ ಬಸವೇಶ್ವರ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ. ಈ ಊರು ಮತ್ತು ಭಕ್ತರ ಕಲ್ಯಾಣವಾಗಲಿ ಎಂದು ಶರಣರಲ್ಲಿ ತಾಯಿಯಲ್ಲಿ ಬೇಡಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಮಂಗಲಂ ವರಕಿರೀಟ ಶಿರಕರ ತ್ರಿಶೂಲಧರ, ವರಕಿರೀಟ ಶಿರಕರ ತ್ರಿಶೂಲಧರ, ಸುರನರ ನಮಿತಾ ಸುಚರಣ
ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಹರನ ದಾಸಾಗಿ ದುಡಿದರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಕರ್ಮವ ಖಂಡಿಸಿ ಪುನೀತರಾದರು. ಕರ್ಮವ ಖಂಡಿಸಿ ಪುನೀತರಾದರು. ಧರ್ಮದ ಹಾದಿ ನಮಗೆ ತೋರಿದರು. ಧರ್ಮದ ಹಾದಿ ನಮಗೆ ತೋರಿದರು. ವೀರಶೈವ ಮತವ ಉದ್ಧಾರಗೈದಿಹರು. ವೀರಶೈವ ಮತವ ಉದ್ಧಾರಗೈದಿಹರು. ಕರುಣದೀಪ ಮನದಿ ಇಟ್ಟರು. ಕರುಣದೀಪ ಮನದಿ ಇಟ್ಟರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಬಾಲಬ್ರಹ್ಮಚಾರಿಯಾಗಿ ತನುವ ಬೆಳೆಸಿದರು. ಬಾಲಬ್ರಹ್ಮಚಾರಿಯಾಗಿ ತನುವ ಬೆಳೆಸಿದರು. ಅಲ್ಲದ ಮಾತಿಗೆ ತಿರಸ್ಕಾರ ಮಾಡಿದರು. ಅಲ್ಲದ ಮಾತಿಗೆ ತಿರಸ್ಕಾರ ಮಾಡಿದರು. ನಾಲಿಗೆಯಲ್ಲಿ ಸಿಹಿ ವಾಕ್ಯ ನುಡಿದರು. ನಾಲಿಗೆಯಲ್ಲಿ ಸಿಹಿ ವಾಕ್ಯ ನುಡಿದರು. ಸಲ್ಲುವಂಥ ಕಾರ್ಯವ ಸಾಧಿಸಿದರು. ಸಲ್ಲುವಂಥ ಕಾರ್ಯವ ಸಾಧಿಸಿದರು. ಹರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಹಾರಕೂಡ ಪ್ಯಾಟೆ ಮಠದಿ ಇದ್ದವರು. ಹಾರಕೂಡ ಪ್ಯಾಟೆ ಮಠದಿ ಇದ್ದವರು. ಜೋಡಿಗೆ ಹಿಡಿದು ಭಿಕ್ಷೆ ಬೇಡಿದರು. ಜೋಡಿಗೆ ಹಿಡಿದು ಭಿಕ್ಷೆ ಬೇಡಿದರು. ಹಳ್ಳಿ ಭಾಗ ಹಿಪ್ಪರಗಾದ ಕೀರ್ತಿ ಕೊಂಡಾಡಿದರು. ಹಳ್ಳಿ ಭಾಗ ಹಿಪ್ಪರಗಾದ ಕೀರ್ತಿ ಕೊಂಡಾಡಿದರು. ಆಳಾಗಿ ಶರಣರ ಪೌಳಿ ಹುಡುಗಿದರು. ಆಳಾಗಿ ಶರಣರ ಪೌಳಿ ಹುಡುಗಿದರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಹರನಾದ ಸಾಗಿ ದುಡಿದರು.
ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ತಿಳಿ 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 ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ಒಳಗ ಗುರುವಿನ ಅನುಭವ ತಿಳಿ ಒಳಗ ಗುರುವಿನ ಅನುಭವ ತಿಳಿ 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 ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ದೇಹದ ವಾಸನೆ ಮಾಯದ ಮೈಲಿಗೆ ದೇಹದ ವಾಸನೆ ಮಾಯದ ಮೈಲಿಗೆ ಮನಸ್ಸಿನೊಳಗ ಬಹು ಸೋಸಿತಿಳಿ ಮನಸ್ಸಿನೊಳಗ ಬಹು ಸೋಸಿತಿಳಿ ತಿಳಿ ತಿಳಿ ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ಕೊರವಂಜೇಶ್ವರಿ ತಾಯಿಯ ಆಶೀರ್ವಾದವನ್ನ ಕೇಳ್ಕೊಂತ ಇವತ್ತಿನ ಭವ್ಯವಾದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಪರಮ ಪೂಜ್ಯರ ಪಾದಾರವಿಂದದಲ್ಲಿ ನಮಸ್ಕರಿಸುತ್ತ ಕೊರುವಿ ಗ್ರಾಮದ ಎಲ್ಲ ಗುರು ಹಿರಿಯರೇ, ಎಲ್ಲ ಅಣ್ಣ ತಮ್ಮಂದಿರೇ, ಎಲ್ಲ ತಾಯಂದಿರೇ, ನನಗೆ ನಿಜವಾಗ್ಲೂ ಬಹಳ ದೊಡ್ಡ ಖುಷಿ ಆಗ್ತಾ ಇದೆ. ಇವತ್ತು ನಮ್ಮ ಹಿರಿಯರಾದಂತ ಯಶವಂತರಾವ್ ಪಾಟೀಲ್, ನಮ್ಮ ದೊಡ್ಡಪ್ಪ, ಈ ಗ್ರಾಮದ ನಮ್ಮ ದೊಡ್ಡಮ್ಮನವ್ರನ್ನ ಮದುವೆಯಾಗಿ ಇಲ್ಲೇ ಗುಲ್ಬರ್ಗದಲ್ಲಿ ವಾಸವಾಗಿದ್ರು. ಅವರು ಜೀವಿತ ಕಾಲದಲ್ಲಿ ನಮಗೆ ಬಹಳ ಸತಿ ಹೇಳ್ತಾ ಇದ್ರು, ಕೊರವಿಯೂರ್ಗೆ ಹೋಗೋಣ, ಕೊರವಿಯೂರ್ಗೆ ಹೋಗೋಣ ಬರ್ರಿ ಅಂತ ಹೇಳಿ. ನಮ್ಮ ತಂದೆಯವರನ್ನ ಒಂದ್ಸತಿ ಕರ್ಕೊಂಡು ಬಂದಿದ್ರು. ನಮ್ಮ ತಂದೆಯವರು ಇಲ್ಲಿ ಬಂದು ಹೋದ ಮೇಲೆ ನಮ್ಮ ಕುಟುಂಬದ ಎಲ್ಲ ಸದಸ್ಯರನ್ನ ಕರ್ಕೊಂಡು ಬರಬೇಕು ಅಂತ ಬಹಳಷ್ಟು ಆಸೆಯನ್ನು ಇಟ್ಕೊಂಡಿದ್ರು. ಆದ್ರೆ ವಿಧಿ ಆಟ ಇವತ್ತು ಯಶವಂತರಾವ್ ಪಾಟೀಲ್ ಅವರು ನಮ್ಮ ಜೊತೆಗಿಲ್ಲ. ನಮ್ಮ ಪೂಜೆ ತಂದೆಯವರಾದಂತ 3000 ಕಣ ಕೊರವಿ ಮತ್ತು ನಮ್ಮ ತಾಯಿ ನಿರ್ಮಲಾ ಕೊರವಿ ಅವರು ನಮ್ಮ ಜೊತೆಗಿಲ್ಲ. ಇವತ್ತು ಅವರಿಲ್ಲದೆ ಇವತ್ತು ಬಂದಿದ್ದೀವಿ. ನಮ್ಮನ್ನ ಇವತ್ತು ನಮ್ಮ ದೊಡ್ಡಮ್ಮವರು ಕರೆದುಕೊಂಡು ಬಂದಿದ್ದಾರೆ. ಇಲ್ಲಿ ಹಿರಿಯರಾದಂತ ಚನ್ನಬಸಪ್ಪ ಅವರು, ನಮ್ಮ ಇನ್ನೊಬ್ಬ ನಮ್ಮ ಸಹೋದರಾದಂತ ಸತೀಶ್ ಅವರು ಮತ್ತು ಸಾಕಷ್ಟು ಇಲ್ಲಿಯ ಹಿರಿಯರು ನಮಗೆ ಸಂಪರ್ಕ ಮಾಡಿ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರ ಕಡೆಯಿಂದ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು ದೇವಸ್ಥಾನ ಕಟ್ಟಡಕ್ಕೆ ದಾನವನ್ನ ಕೊಡ್ತಾ ಇರ್ತಾರೆ. ಅದಕ್ಕೆ ಹೇಳಬೇಕು ಅಂತಂದಾಗ ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ನಾವು ಹೇಳಿದಾಗ ಇವತ್ತು ನಮ್ಮ ಯೋಜನಾಧಿಕಾರಿಯಾದಂತ ಗೋಪಾಲ್ ಅವರು ನಮ್ಮ ಜೊತೆಗಿದ್ದಾರೆ, ಇಲ್ಲಿ ಬಂದಿದ್ದಾರೆ. 1 ಲಕ್ಷ ರೂಪಾಯಿ ಹಣವನ್ನ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಶೀರ್ವಾದದ ರೂಪದಲ್ಲಿ ಇವತ್ತು ಕೊರವಂಜೇಶ್ವರಿ ದೇವಿಗೆ ಬಂದಿದೆ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಅದರ ಜೊತೆಗೆ ನಮ್ಮ ಹುಬ್ಬಳ್ಳಿಯಲ್ಲಿ ನಾವು ಮಾಡಿದಂತ ಕಾರ್ಯಕ್ರಮಕ್ಕೆ ಕೊರವಿ ಗ್ರಾಮದಿಂದ 6-7 ಜನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ತಮ್ಮನಾದಂತ ಶಶಿಧರ್ ಕೊರವಿ ಅಲ್ಲಿ ನಾವು ಡೆವಲಪರ್ಸ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದೇವೆ. 125 ಎಕರೆ ಟೌನ್ಶಿಪ್ ಅನ್ನ ಮಾಡ್ತಾ ಇದ್ದೇವೆ. ಬಹಳ ದೊಡ್ಡ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯರು ಒಂದು ಪಾಲ್ಗೊಂಡಿದ್ದು ನಮಗೆ ಬಹಳ ಖುಷಿಯನ್ನ ತಂದು ನಾವು ಕೂಡ ಇಲ್ಲಿ ಬರಬೇಕು, ದೇವಿಯ ಒಂದು ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಬಹಳ ಖುಷಿಯಿಂದ ಇಲ್ಲಿ ನಾವು ಈ ಗ್ರಾಮಕ್ಕೆ ಬಂದಿದ್ದೇವೆ. ಇವನ್ನೆಲ್ಲ ನೋಡಿದ್ರೆ ನಮ್ಮ ಕುಟುಂಬದ ಸದಸ್ಯರು ನೀವೆಲ್ಲ ಅಂತ ಹೇಳಿಕ್ಕೆ ನಮಗೆ ಬಹಳ ಖುಷಿ ಆಗ್ತದೆ. ಅದು ಬಹುಶಃ 100-200 ವರ್ಷಗಳ ಹಿಂದೆ ಈ ಗ್ರಾಮದಿಂದ
ವಿಶೇಷವಾಗಿ ನಮ್ಮ ಹಿರಿಯ ಚನ್ನಬಸಪ್ಪಣ್ಣ ನಮ್ಮನ್ನು ಬಿಡುವುದೇ ಇಲ್ಲ. ಅದೇ ರೀತಿ ನಮ್ಮ ಸತೀಶ ಮತ್ತೆಲ್ಲ ಅವರ ಬಳಗ ಏನಿದೆ ಎಲ್ಲ ನಮ್ಮ ಒಟ್ಟೆ ಬಿಡುವುದೇ ಇಲ್ಲ. ಎಲ್ಲ ಇಲ್ಲಿ ಫೋಟೋ ಗುಡಿ ಕೆಲಸ ನಡೆದಿದ್ದು ಪ್ರತಿಯೊಂದು ಪೂಜೆ ಪ್ರತಿಯೊಂದೂ ನಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದಾರೆ. ನಮ್ಗೆ ಬಹಳ ಖುಷಿಯಾಗಿದೆ ಅಂತ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಇವತ್ತು ಪೂಜ್ಯರ ಒಂದು ಆಶೀರ್ವಾದವನ್ನ ಕೂಡ ನಾವು ಪಡೆದಿದ್ದೇವೆ. ಬಾರ್ಕೋಡ್ ಅಜ್ಜನವರ ಒಂದು ಆಶೀರ್ವಾದ ಕೂಡ ನಮಗೆ ದೊರಕಿದೆ. ಇನ್ನೂ ಹೆಚ್ಚು ಆ ದೇವಿಯ ಸೇವೆಯನ್ನ ಮಾಡಲಿಕ್ಕೆ ಪರಮಾತ್ಮ ನಮಗೆ ಆಶೀರ್ವದಿಸಿ ಮತ್ತು ಮೇಲಿಂದ ಮೇಲೆ ನಾವು ಈ ಗ್ರಾಮಕ್ಕೆ ಬರುವಂತೆ ಆಗಲಿ. ನೀವು ಎಲ್ಲರೂ ಹುಬ್ಬಳ್ಳಿಗೆ ಬರ್ರಿ, ನಿಮ್ಮವರೇ ನಾವು ಹುಬ್ಬಳ್ಳಿ ಒಳಗಡೆ ಇರಿ. ಹುಬ್ಬಳ್ಳಿ ಒಳಗೆ ಯಾರಿಗಾದ್ರೂ ಏನಾದ್ರೂ ಕೆಲಸ ಇದ್ರೆ ನಮ್ಮನ್ನು ಸಂಪರ್ಕ ಮಾಡ್ರಿ. ನಿಮ್ಮ ಪರವಾಗಿ ನಿಂತು ನಮ್ಮ ಸಹೋದರ ಅಂತ ತಿಳ್ಕೊಳ್ರಿ, ನಿಮ್ಮ ಮಗ ಅಂತ ತಿಳ್ಕೊಳ್ರಿ. ನಿಮ್ಮ ಪರವಾಗಿ ನಾವು ನಿಂತು ಆ ಭಾಗದಲ್ಲಿ ಏನಾದ್ರೂ ಕೆಲಸ ಕಾರ್ಯಗಳಿದ್ರೆ ದಯವಿಟ್ಟು ನೀವು ಬನ್ನಿ, ನಾವು ಸದಾಕಾಲ ನಿಮ್ಮ ಜೊತೆಗೆ ಇರ್ತೇವೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಯಶವಂತರಾವ್ ಪಾಟೀಲ್ ಅವರ ಸುಪುತ್ರರು ಕೂಡ ಇಲ್ಲಿ ಇಬ್ರು ಬಂದಿದ್ದಾರೆ. ನಮ್ಮ ರಾಜು ಮತ್ತು ಪಿಂಟು ಇಲ್ಲೇ ಇವರು ಪಿಂಟು ಇಂಗ್ಲೆಂಡ್ನಾಗ ಇರ್ತಾರೆ. ಇಂಗ್ಲೆಂಡ್ ನಲ್ಲಿದ್ದು ಡಾಕ್ಟರ್ ಆಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಬಹಳಷ್ಟು ಉಚಿತವಾಗಿ ವೈದ್ಯಕೀಯ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಾಜು ಅವರು, ಅವರ ಧರ್ಮಪತ್ನಿ ಮಗ, ಅವ್ರ ಮಗಳ ಡಾಕ್ಟರ್ ಎಲ್ಲರೂ ಕೂಡ ನಮ್ಮ ಜೊತೆಗೆ ಬಂದಿದ್ದಾರೆ. ಒಟ್ಟಾರೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಿಮಗೂ ಕೂಡ ದೇವರು ಒಳ್ಳೇದು ಮಾಡಿ ಈ ಕೊರವಿ ಗ್ರಾಮ ಇನ್ನೂ ಎತ್ತರಕ್ಕೆ ಬೆಳೀಲಿ, ಇಲ್ಲಿಯ ಮಕ್ಕಳು ಇನ್ನೂ ಎತ್ತರಕ್ಕೆ ಬೆಳೀಲಿ. ನಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ ಹೇಳ್ತೇವೆ. ರಮೇಶ್ ಕೊರವಿ ಅಂತ ಹೇಳಿ, ನಮ್ಮ ಚಿಕ್ಕಪ್ಪರ ಮಗ ರಮೇಶ್ ಕೊರವಿ ಅಂತ ಹೇಳಿ ಕಿಸಾನ್ ಸಂಘದಲ್ಲಿ ಸಾಕಷ್ಟು ರೈತರ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡಿ ಹೊಸ ಒಂದು ಆವಿಷ್ಕಾರವನ್ನ ಮಾಡಲಿಕ್ಕೆ ಸತತ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂತ ನನ್ನ ಸಹೋದರ ರಮೇಶ್ ಕೊರವಿ, ಅವರ ಧರ್ಮಪತ್ನಿಯವರು ಕೂಡ ಬಂದಿದ್ದಾರೆ. ಅವರಿಬ್ರು ಮಕ್ಕಳು ಇದ್ದಾರೆ. ಒಟ್ಟಾರೆ ಎಲ್ಲರೂ ಸೇರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸುಮ್ಮನ ಹ್ಯಾಂಗ ಸಿಕ್ಕಿತು ಆತ್ಮ, ಸುಮ್ಮನ ಹ್ಯಾಂಗ ಸಿಕ್ಕಿತು ಆತ್ಮ, ಶ್ರೀ ಗುರು ಚನ್ನ ಬಸವ ನಾಮ, ಶ್ರೀ ಗುರು ಚನ್ನ ಬಸವ ನಾಮ. ಸುಮ್ಮನ ಹ್ಯಾಂಗ ಸಿಕ್ಕಿತು ಆತ್ಮ, ಶ್ರೀ ಗುರು ಚನ್ನ ಬಸವ ನಾಮ, ಶ್ರೀ ಗುರು ಚನ್ನ ಬಸವ ನಾಮ. ಧ್ಯಾನದೊಳಿಡು ಪ್ರೇಮ ಇದ್ದರದು ಏನು ಕಮ್ಮ, ಧ್ಯಾನದೊಳಿಡು ಪ್ರೇಮ ಇದ್ದರದು ಏನು ಕಮ್ಮ, ಸುಳ್ಳ ಯಾಕ ಮಾಡುತ್ತೀಯ ರಾಮ. ತಿಳಿದು ಆಗೋ ಪರಬ್ರಹ್ಮ, ಸುಮ್ಮನ ಹ್ಯಾಂಗ ಸಿಕ್ಕಿತು ಆತ್ಮ, ಶ್ರೀ ಗುರು ಚನ್ನ ಬಸವ ನಾಮ, ಶ್ರೀ ಗುರು ಚನ್ನ ಬಸವ ನಾಮ. ಸಂತ್ಯಾಗ ಮಾರುವ ದಿನಸಲ್ಲ, ಸಂತ್ಯಾಗ ಮಾರುವ ದಿನಸಲ್ಲ, ಬಜಾರ ಬಜಾರ
ಹುಡುಕಿದರಿಲ್ಲ, ಬಜಾರ ಬಜಾರ ಹುಡುಕಿದರಿಲ್ಲ, ಕಲ್ಲು ಕಾಟ ಹಚ್ಚಿ ತೂಗದಿಲ್ಲ, ತೂಗಿದರ ಬೆಲೆಯು ಅದಕ್ಕಿಲ್ಲ, ತೂಗಿದರ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿರಿ.